ಹುಚ್ಚು ಹಿಡ್ಸೋರು ಹುಡುಗಿರೇ. ಸೊ ನನ್ನ ಹೆಸರು ಅಭಿನಯ ಅಂತ ರಾಷ್ಟ್ರೀಯ ಕಾಲೇಜಿಂದ ಬಂದಿದ್ದೀನಿ. ಇವ್ರು ಪ್ರೇರಣಾ, ಅವ್ರು ರಿತಿಕಾ ಅಂತ. ಸೊ ನಿಮಗೆಲ್ಲ ನಾನು ಯಾಕೆ ಇದ್ದೀನಿ ಅಂತ ಗೊತ್ತಾ? ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ. ಅದರಲ್ಲಿ ನೀವು ಏನು ಓದ್ತೀರಿ ಹೇಳಿ ಅವ್ರಿಗೆ. ನಾವು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಮಾಡ್ತಿದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷನ್ ಲರ್ನಿಂಗ್ ಅಂತ ಸ್ಪೆಷಲೈಸೇಷನ್. ಗೊತ್ತಾಗಿ ಅವರು. ಸೊ ಈ ಲೆಕ್ಚರ್ ಇಂಜಿನಿಯರ್ಸ್ ಆಗಬೇಕಂತ ಆಸೆ ಇದೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಓಕೆ. ಎಷ್ಟು ಜನಕ್ಕೆ ಇಂಜಿನಿಯರಿಂಗ್ ಅಂದ್ರೆ ಏನಂತ ಗೊತ್ತು? ಗೊತ್ತಿಲ್ಲ. ಇಂಜಿನಿಯರಿಂಗ್ ಅಂದ್ರೆ ಏನು? ಮನೆ ಕಟ್ಟೋದು. ಸಿವಿಲ್ ಸಿವಿಲ್ ಗೊತ್ತಾಯ್ತು ಅವ್ರಿಗೆ. ನೋಡಿ ನಿನ್ನೆ ಮೇಡಮ್ ಹೋಗಿದ್ದಾರೆ ಕ್ಲಾಸ್. ಅದಕ್ಕೆ ನಾನು ಸ್ಕೂಲಿಗೆ ವಿಸಿಟ್ ಕೊಟ್ಟರೆ ಮತ್ತೆ ಬೇರೆದು ಬೇರೆ ಥರ ಆ ಕಡೆ ಯಾರು ಇಲ್ವಾ? ಇದೆಷ್ಟು 4ನೇ ಕ್ಲಾಸಾ? 4ನೇ ಕ್ಲಾಸಿಗೆ ಗೊತ್ತು, 5ನೇ ಕ್ಲಾಸಿಗೆ ಗೊತ್ತಿಲ್ವಾ? ಸೊ ಅವ್ನು ಹೇಳಿದಂಗೆ ಕರೆಕ್ಟ್. ಅವ್ನು ಹೇಳಿದ ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಮನೆ ಕಟ್ತೀವಿ. ನಾವು ಮಾಡ್ತಿರೋದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಅದರಲ್ಲಿ ಬೇರೆ ಬೇರೆ ಇರ್ತಾವೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಜಾಸ್ತಿ ಇದೆ. ಲೈಕ್ ನೀವು ರೊಬೋಟಿಕ್ಸ್ ಮಾಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಬೋದು, ಲೈಕ್ ವೆಬ್ಸೈಟು, ಆ್ಯಪ್, ಇವಾಗ ಗೇಮ್ಸ್ ಎಲ್ಲ ಆಡ್ತೀರಲ್ಲ, ಆ್ಯಪ್ ಕ್ರಿಯೇಟ್ ಮಾಡೋದು ಅದರಲ್ಲಿ ಜಾಸ್ತಿ ಇದೆ. ಸೊ ನಾವು ಇವತ್ತು ಒಂದು ನಿಮ್ಗೆ ಹೇಳೋದು ಏನಂದರೆ ಬೇಸಿಕ್ ಇಂಗ್ಲೀಷ್ ಹೇಳ್ಕೊಡ್ತೀವಿ ನಿಮಗೆ. ಸೊ ಎಷ್ಟು ಜನಕ್ಕೆ ಇಂಗ್ಲೀಷ್ ಗೊತ್ತು? ಇಂಗ್ಲೀಷ್ ಯಾರಿಗೆ ಗೊತ್ತು? ಲೈಕ್ ನೀವು ನಿಮ್ಮ ಹೆಸರು ನಿಮ್ಮ ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದು ಇಂಗ್ಲೀಷಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಅಲ್ಫಿಯಾ, ಒಬ್ಬೊಬ್ಬರೇ ಹೇಳ್ತೀರಾ? ಆರುಷಿ, ಭವಾನಿ, ಚಂದನ. ವೆರಿ ಗುಡ್. ಈ ಕಡೆ ಯಾರಾದರೂ ಒಬ್ರು ಹೇಳ್ಬೇಕು. ಬಾಯ್ಸ್ ಅಲ್ಲಿ ಯಾರಾದರೂ ಒಬ್ರು ಹೇಳಿ. ಬಾಯ್ಸಲ್ಲಿ ಗರ್ಲ್ಸ್ ಸ್ಟ್ರಾಂಗ್ ಆಗ್ತೀವಿ ನೋಡಿ ಆಮೇಲೆ. ಲಕ್ಷ್ಮಿ, ಓಕೆ, ವೆರಿ ಗುಡ್. क्या करता है यो अब्दुल्ला? ಆರು. ಆದಂದ್ರೆ ಸೊ ನೀವು ಹೇಳಿದೆಲ್ಲ ಕರೆಕ್ಟೇ, ಬಟ್ ಸ್ವಲ್ಪ ಲೈಕ್ ಫಾರ್ಮೆಟ್ ಏನಂತ ನಾನು ಹೇಳ್ತೀನಿ. ಫಸ್ಟ್ ಹೇಗೆ ಹೇಳ್ಬೇಕಂದ್ರೆ ಮೈ ನೇಮ್ ಅಂತ ಹೇಳ್ಬಿಟ್ಟು ನಿಮ್ಮ ಹೆಸರು ಹೇಳಬೇಕು, ಆರ್ ಐ ಆಮ್ ಅಂದ್ಬಿಟ್ಟು ನನ್ನ ಹೆಸರು ಹೇಳಬೇಕು. ಇವಾಗ ಸಪೋಸ್ ನನ್ನ ಹೆಸರು ಅಭಿನಯ ಅಂತ, ಸೊ ಮೈ ನೇಮ್ ಇಸ್ ಅಭಿನಯ ಆರ್ ಐ ಆಮ್ ಅಭಿನಯ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವು ಎಷ್ಟು ಸ್ಟ್ಯಾಂಡರ್ಡ್ ಓದ್ತೀನಿ ಅಂತ ಹೇಳಕ್ಕೆ ಐ ಆಮ್ ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮೈ ಸ್ಕೂಲ್ ನೇಮ್, ನಮ್ಮ ಸ್ಕೂಲ್ ನೇಮ್ ಹೇಳ್ಕೋಬೇಕು. ಫಸ್ಟ್ ನಮ್ಮ ನೇಮು, ನಾವು ಯಾವ ಕ್ಲಾಸ್ ಓದ್ತಿದ್ದೀವಿ, ನೆಕ್ಸ್ಟ್ ನಮ್ಮ ಸ್ಕೂಲ್ ನೇಮ್ ಅಂತ ಹೇಳಬೇಕು. ಫಸ್ಟ್ ಮೈ ನೇಮ್ ಇಸ್ ಅಭಿನಯ, ಐ ಆಮ್ ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್ ಆ್ಯಂಡ್ ಮೈ ಸ್ಕೂಲ್ ನೇಮ್ ಇಸ್ GHPS ಅಂತ ಹೇಳ್ತೀವಿ. ನೆಕ್ಸ್ಟ್ ನಿಮ್ಮ ಜೊತೆ ಹುಟ್ಟೋರು ಇರ್ತಾರಲ್ಲ, ಅಣ್ಣ ತಮ್ಮ, ಅವ್ರು ಹೇಗೆ ಕೇಳಬೇಕಂದ್ರೆ ನಿಮ್ಗೆ ಎಷ್ಟು ಅಂದರೆ
ಕಾಣಲ್ಲ ಹಂಗೆ ಅನ್ಕೊಳ್ಳಿ. ಇದ್ದಾರೆ. ಆ ನೋಡಿದ್ರೆ ಡಿಶಿನ್ ಡಿಶಿನ್ ಏನಾಗ್ತದೆ. ಡಾಕ್ಟರ್ ಅಂದ್ರೆ ಏನ್ ಮಾಡ್ತಾರೆ ಕೆಲಸ? ಸುಮ್ಮನೆ ಅವ್ರ ಮುಂದೆ ಬಿಲ್ಡಪ್ ಕೊಡಕ್ಕೆ ಹೇಳಲ್ಲ. ಅವರು ಖುಷಿಯಾಗಿ ಅಯ್ಯೋ ಬಾಬಾ ಸಾಹೇಬ್ ಕಾಲೇಜಿನಲ್ಲಿ ಇಷ್ಟು ಮಕ್ಕಳು ಡಾಕ್ಟರ್ ಆಗ್ತಾರೆ ಅಂತ ಹೇಳ್ತಾರೆ. நல்லதான் பண்ண சேவ் பண்ணாம இல்ல அப்படி சேவ் ஆகுமா? சேவ் தானே. ஆமா ஆமா சும்மா கிளிக் பண்ணிட்டு ಕ್ವೆಶ್ಚನ್ ಕೇಳ್ತಾರೆ. ಅವಾಗ ನೀವು ಚೆನ್ನಾಗಿ ಓದಿದ್ರೆ ಆಮೇಲೆ PUC ಇಂದ ನೀವು ಅದನ್ನ ಸಾಧಿಸ್ತೀವಿ. ಅರ್ಥ ಆಯ್ತಾ? ಸುಮ್ಮನೆ ಇಲ್ಲಾಂದ್ರೆ ಯಾಕೆ ಹಾಕ್ತಾರೆ ஏன் கறிப்பாடுதோ ஓய் ಏನೋ தூக்கி போடுறாங்க ஐ ನಾನು ಕುತ್ಕೊಳ್ಳ ಇಲ್ಲಿ ಜಗಳ ಮಾಡ್ತಿದ್ರು
ಅಷ್ಟೇ ಲೇದರ್ ಎತ್ಕೊತಾನೆ ಪೆನ್ಸಿಲ್ ಎತ್ಕೊತಾನೆ ಸ್ಕೇಲು ಪೆನ್ನು ಈ ಹಂಗೆ ಮಾಡ್ತೇನೆ ಮೇಡಮ್ ಹೋಗ್ತೀವಿ ಕಣೋ ಆ್ಯಕ್ಟಿವಿಟಿ ಕ್ಯಾನ್ಸಲ್ ಆಗುತ್ತೆ ಜಗಳ ಮಾಡಿದ್ರೆ ಆ್ಯಕ್ಟಿವಿಟಿ ಕ್ಯಾನ್ಸಲ್ ಆಗುತ್ತೆ ಹೋಗ್ಲಾ ನಾವು ಮನೆಗೆ ಹೋಗ್ತೀವಿ ಆ್ಯಕ್ಟಿವಿಟಿ ಸೈಲೆಂಟ್ ಆಗಿರಬೇಕು ನಿಮ್ಮ ಮಮ್ಮಿಗೆ ತೋರಿಸ್ತೀವಿ ವಿಡಿಯೋ ನೋಡಿ ನಿಮ್ಮ ಮಗ ವಿಡಿಯೋ ತೋರಿಸ್ತೀವಿ ನಿಮ್ಮ ಮಮ್ಮಿಗೆ ತೋರಿಸ್ತೀನಿ ನೀನು ನೋಡು ನೀನು ಹೊಡಿತೀಯ ಅಂತ ತೋರಿಸ್ತೀನಿ ನಿಮ್ಮ ಮಮ್ಮಿಗೆ ಹಾಂ ಊಟ ಆಯ್ತಾ ಏನು ತಿಂದೆ ತೋರಿಸ್ಬಿಡ್ರು ಫೀಸ್ ಕೊಡು ಇವ್ರು ಯಾರು இப்படி நில்லு இப்படி அவளுக்கு போஸ்ட் கொடு இங்க நில்லு இல்ல இங்க நின்று போஸ்ட் கொடு அவ போட்டோ எடுக்கறான் அவ எல்லாரும் கூடயும் இப்படி இங்க நில்லு ಏನು ಓದಿಲ್ಲ ನೋಡ್ತಾನೆ ನಾವು ಎಕ್ಸಾಮ್ ಕಮ್ಮಿ ಮಾಡ್ಕೊಳ್ಳೋದು ಇದರಲ್ಲಿ ಏನಾಗ್ತಂದ್ರೆ ಡೈಲಿ ಕಷ್ಟಪಡಬೇಕು ಸ್ವಲ್ಪ ಡೈಲಿ ಓದಬೇಕು ಡೈಲಿ ಕೆಲಸ ಮಾಡಬೇಕು ಆಡ್ಬೋದು ಓಡ್ಬೋದು ಏನು ಬೇಕಾದರೂ ಮಾಡ್ಬೋದು ಇಲ್ಲ ಅವ್ರು ಯಾರು ಕೇಳಿಸ್ಕೊಂತಾನೆ ಇಲ್ಲ ಫಿಕ್ಸ್ ತಗೊಳ್ಳೋಣ ಕ್ಲಾಸಲ್ಲಿ ಎಲ್ಲ ಅವ್ರು ಒಬ್ರು ತಗೋ ನಾನು ಲಂಡನ್ ಇರು ಕ್ಲಾಸಲ್ಲಿ ತಗೊಳ್ಳೋಣ ಸ್ಟೋರಿ ಆದ್ರ ಮೇಲೆ ತಗೊಳ್ಳೋಣ ಟೈಮ್ ಆಗ್ತದೆ ಕಣೆ ಬೇಗ ಹೇಳಕ್ಕೆ ಸೈಡ್ ಬರ್ರಿ ಸ್ವಲ್ಪ ಮುಂದಕ್ಕೆ ಹೋಗೋಣ ಇರು ಹಾಂ ಹಿಂಗೆ ಕಾಣಿಸ್ತಿದೆ ಎಲ್ಲ ಹಿಂಗೆ ನಿಂತ್ಕೊಳ್ಳಿ ಮುಂದೆ ಹೋಗೋಣ ಬಾ ಮ್ಯಾಮ್ ಸ್ಟಾರ್ಟ್ ಅಲ್ಲಿ ಸ್ಟಾರ್ಟ್ ಫೋಟೋ ಬರ್ತಾ ಇದೆಯಾ ಏ ರಾಧಿಕಾ ಕುತ್ಕೊಳ್ಳೆ ಏ ಯಾರು ನಪ್ಪಡ್ರಿ ಸುಮ್ಮನಿರೋ
ಏಯ್ ವಿನೋದ್ ಏ ಪೂನಮ್ ಕೇಕ್ ಹಾಕಂತ ಏಯ್ ಸುಮ್ಮನೆ ಬಾಬಾ ಕುತ್ಕೋ ಹಚ್ಚಕಲ್ಲೇ ಹಂಗಿರ ಇನ್ನು ಸೇಟ ಇದೇನಿದು ಕನ್ನಡ ಅಂದ್ರೆ ಇಂಗ್ಲೀಷಲ್ಲಿ ಬರ್ತಿದ್ಯಾ ಸಪ್ತಭಾಗ ಬರ್ತಿದ್ಯಾ ಏನಿದು ಯಾಕೆ ಹೋಮ್ವರ್ಕ್ ಮಾಡಿಲ್ವಾ ನೀನು ಏಯ್ ಇರೋ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತೀನಿ ಇರೋ ನೀನು ಡೈಲಿ ಹಿಂಗೆ ಮಾಡ್ತೀನಿ ನೀನು ಕಂಪ್ಲೇಂಟ್ ಮಾಡ್ತೀನಿ ಇರೋ ಅದೇನೇ ಹುಡುಗಿ ಹೋಮ್ವರ್ಕ್ ಮಾಡಿಲ್ಲ ಕ್ಲಾಸ್ ಏನು ಬರ್ತಾ ಇಲ್ಲ ಸ್ಕೂಲ್ಗೆ ಪನಿಷ್ಮೆಂಟ್ ಕೊಡ್ಲಾ ಏಯ್ ಓಯ್ ಅಭಿಷೇಕ್ ಕುತ್ಕೋ ನಿಮಗೆ ಪವರ್ ಜಾಸ್ತಿ ಆಗಿದೆ ನಾವು ಏನು ಮಾಡೋಕ್ಕಾಗಲ್ಲ ನಿಮಗೆ ಸ್ಪೆಕ್ಸ್ ಕೊಡಲೇಬೇಕು ಸ್ಪೆಕ್ಸ್ ಸೋನಮ್ಮ ಬಟರ್ಫ್ಲೈ ಮಾಡ್ತಿದ್ದಲ್ಲ ಇದು ಬಂದದೆ ಬಾ ಇವಾಗ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ರಿಜಿಸ್ಟರ್ ಎಲ್ಲರೂ ನೆಕ್ಸ್ತಾರೆ ಅಮ್ಮ ನೀನು ಹೇಳಿದ್ದೆ ನಾನು ಕೇಳಿರ್ಬೇಕು ಫೋನ್ ನೋಡಬಾರ್ದಾಗಿತ್ತು ಇವಾಗ ನನ್ನ ಕಣ್ಣು ಹಾಳಾಯಿತು ನಾನು ಇವಾಗ ಸ್ಪೆಕ್ಸ್ ಹಾಕೊಂಡು ಹೋದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಇದು ಮಾಡ್ತಾರೆ ಅದಕ್ಕೆ ಹೇಳೋದು ಫೋನ್ ಜಾಸ್ತಿ ಯೂಸ್ ಮಾಡಿದ್ರೆ ಕಣ್ಣು ಹಾಳಾಗುತ್ತೆ. ಸೊ ಎಲ್ಲರೂ ಫೋನ್ ನೋಡ್ತೀರಾ ನಾಳೆಯಿಂದ ಇಲ್ಲ ನೈಸ್ ಸ್ಪೆಕ್ಸ್ ಹಾಕೊಂಡಿರೋದು ಫೋನ್ ನೋಡಿದೆ ಇಂಜೆಕ್ಷನ್ ಕೊಡ್ಬೇಕಾ ನಾನು ಬೇಡ ಬೇಡ ಚೆನ್ನಾಗಿತ್ತಾ? ನಾನು ತರ್ತಾ ಇದ್ದೀನಿ ಔಟು ಅಣ್ಣ ಔಟ್ ಕುತ್ಕೊಂಡು ಔಟು ಇಲ್ಲಿ ಒಬ್ರು ಇಲ್ಲೊಬ್ರು ಇವ್ರು ಆಯ್ತು ಕುತ್ಕೊಳ್ಳಿ ಗಲಾಟೆ ಮಾಡಂಗಿಲ್ಲ ಔಟ್ ಔಟ್ ಔಟ್
ಮಲ್ಕೋಬೇಕು. ನೀವ್ಯಾಕೆ ನಿಂತ್ಕೊಂಡಿದ್ದೀರಿ? ಯಾರ ಸಿಪ್ಪೆ ಹಾಕಿದ್ರೆ ಬಟ್ಟೆ ಬಿಚ್ಚಿಸಿ ಮನೆಗೆ ಹೋದ್ರೆ ತಿನ್ಬೇಕು ಓಕೆನಾ? ಮಾರ್ನಿಂಗ್ ಪೇಪರ್ ಎಲ್ಲ ಹಾಕಬೇಕು ಓಕೆನಾ? ರೋಡಲ್ಲಿ ಕ್ಲಾಸ್ ರೂಮ್ಸ್ ಅಲ್ಲಿ ಎಲ್ಲ ಹಾಕಬಾರ್ದು. ಮದಿಯಾ ಹೊರಗಡೆ ಕಾಣಿಸ್ಬಾರ್ದು, ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು, ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು. ನೋಡ ಅವಳಿಗೆ ಬಂದಿಲ್ಲ ಇಲ್ವಾ ಕೈನ? ಹಾಂ ಎಲ್ಲರಿಗೂ ಒಂದು ಚಾಕ್ಲೇಟು? ಯಾರಿಗೆ ಬಂದಿಲ್ಲ ಕೈ ಎತ್ತು. ಫೋಟೋ ತೆಗೆ. ಮಲ್ಕೋಬೇಕು. ನೀವ್ಯಾಕೆ ನಿಂತ್ಕೊಂಡಿದ್ದೀರಿ? ಯಾರ ಸಿಪ್ಪೆ ಹಾಕಿದ್ರೆ ಬಟ್ಟೆ ಬಿಚ್ಚಿಸಿ ಮನೆಗೆ ಹೋದ್ರೆ ತಿನ್ಬೇಕು ಓಕೆನಾ? ಮಾರ್ನಿಂಗ್ ಪೇಪರ್ ಎಲ್ಲ ಹಾಕಬೇಕು ಓಕೆನಾ? ರೋಡಲ್ಲಿ ಕ್ಲಾಸ್ ರೂಮ್ಸ್ ಅಲ್ಲಿ ಎಲ್ಲ ಹಾಕಬಾರ್ದು. ಮದಿಯಾ ಹೊರಗಡೆ ಕಾಣಿಸ್ಬಾರ್ದು, ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು, ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು. ನೋಡ ಅವಳಿಗೆ ಬಂದಿಲ್ಲ ಇಲ್ವಾ ಕೈನ? ಹಾಂ ಎಲ್ಲರಿಗೂ ಒಂದು ಚಾಕ್ಲೇಟು? ಯಾರಿಗೆ ಬಂದಿಲ್ಲ ಕೈ ಎತ್ತು. ಫೋಟೋ ತೆಗೆ. ಜನ ಒಂಥರ ಖುಷಿಯಾಗಿ ಹೇಗೆ ಮಾಡಿದ್ರು, ಚೆನ್ನಾಗಿ ಪಾಠವನ್ನು ಹೇಳಿಕೊಟ್ಟು ಎಲ್ಲರ ಪರವಾಗಿ